4ನೇ ತರಗತಿ ಪಾಠ 12 ಪ್ರವಾಸ ಹೋಗೋಣ. ಆ ವಿಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಪ್ರಶ್ನೆ 2, ಪ್ಲಾಟ್ಫಾರಂ ಎಂದರೇನು? ಪ್ಲಾಟ್ಫಾರಂ ಎಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ. ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ, ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು. ಪ್ರಶ್ನೆ 4, ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ರೈಲು ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ. ಆ ವಿಭಾಗದಲ್ಲಿ 2 ಮತ್ತು 3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅದರಲ್ಲಿ 1ನೇ ಪ್ರಶ್ನೆ, ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಉತ್ತರ, ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುತ್ತಿರುತ್ತದೆ. ಆದ್ದರಿಂದ ಭಕ್ತಿ ಉಕ್ಕಿ ಬರುತ್ತದೆ. 2ನೇ ಪ್ರಶ್ನೆ, ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿಗಳ ಸೌಲಭ್ಯವಿರುತ್ತದೆ. ಈ ವಿಭಾಗದಲ್ಲಿ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? 1, ನಿಮ್ಮದು ಯಾವ ಊರು ಮಕ್ಕಳೇ? ಯಾರು ಹೇಳಿದ್ದು? ಕೆನಡಿ. ಯಾರಿಗೆ ಹೇಳಿದ್ಲು? ಮಕ್ಕಳಿಗೆ ಹೇಳಿದಳು. 2ನೇ ಪ್ರಶ್ನೆ, ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಯಾರು ಕೇಳಿದ್ರು ಈ ಮಾತನ್ನು? ಮಕ್ಕಳು ಕೇಳಿದರು. ಯಾರಿಗೆ ಕೇಳಿದರು? ಮಧು ಕೇಳಿದರು. 3ನೇ ಪ್ರಶ್ನೆ, ಅದು ರೈಲು ಬಂದೇ ಬಿಟ್ಟಿತು. ಯಾರು ಕೇಳಿದರು? ಕಾರ್ತಿಕ್ ಕೇಳಿದರು. ಯಾರಿಗೆ ಕೇಳಿದರು? ಮಕ್ಕಳಿಗೆ ಕೇಳಿದರು. ಈ ವಿಭಾಗದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇವರೆಲ್ಲರೂ 1ನೇದರಲ್ಲಿ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವವರೇ ಗುರುಗಳೇ, ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ. 2ನೇ ಪ್ರಶ್ನೆ, ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ? ರೈಲು ಚಲಿಸುತ್ತದೆ. 3ನೇದು, ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ಯ ಭಾವನೆ ಎದ್ದು ಕಾಣುತ್ತದೆ? ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ. ಕಾರದಲ್ಲಿ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ. ಹಂಪಿ, ಕಲ್ಲಿನ ರಥ, ಶ್ರವಣಬೆಳಗೊಳ, ಗೊಮ್ಮಟೇಶ್ವರ ವಿಗ್ರಹ, ವಿಜಯಪುರ, ಗೋಲ್ ಗುಂಬಜ್, ಬೆಂಗಳೂರು ವಿಧಾನಸೌಧ.